ಎಲ್ರಿಗೂ ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ವೆಲ್ಕಮ್ ಟು UK ಸ್ಟೈಲ್ ಕುಕ್ಕಿಂಗ್ ಚಾನಲ್. ಇವತ್ತು ನಾವು ತುಂಬಾ ಸಿಂಪಲ್ಲಾಗಿ ಬೇಳೆ ಸಾಂಬಾರು ಮಾಡ್ತಾಯಿದ್ದೀನಿ ಆಯಿತಾ. ಇದನ್ನು ಯಾರು ಬೇಕಾದರೂ ಮಾಡ್ಬೋದು, ತುಂಬ ಸಿಂಪಲ್ ಆಯಿತಾ. ಹಾಗೆ ಬೇಗ ಕೂಡ ಆಗೋಗ್ಬಿಡುತ್ತೆ. ಇವತ್ತು ಸ್ವಲ್ಪ ಬೇಗ ಬೇಗ ಮಾಡಬೇಕಾಗಿತ್ತು. ನಾನು ಹಾಗಾಗಿ ಇದೊಂದು ರೆಸಿಪಿ ಆಗುತ್ತೆ ಅಂದ್ಕೊಂಡು ಬೇಗ ತೋರಿಸ್ತಾ ಇದ್ದೀನಿ. ಓಕೆ, ಇವಾಗ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ. ನಾನಿಲ್ಲಿ ಇಷ್ಟು ಬೇಳೆನ ಹಾಕ್ಕೊಳ್ತಾ ಇದ್ದೀನಿ ಆಯಿತಾ. ಒಂದು ಅರ್ಧ ಕಪ್ಗಿಂತ ಸ್ವಲ್ಪ ಜಾಸ್ತಿ ಇದೆ ಆಯಿತಾ. ಫಸ್ಟು ಬೇಳೆನ ತೊಳ್ಕೊಂಬಿಡೋಣಂತೆ. ಇವಾಗ ಬೇಳೆನ ತೊಳ್ಕೊಂಡಿದ್ದೀನಿ. ಯಾವಾಗಲೂ ಅಳತೆಯಲ್ಲಿ ತೋರಿಸ್ತಾ ಇದ್ದೆ, ಇವಾಗ ಸ್ವಲ್ಪ ಬ್ಯುಸಿ ಇದ್ದೆ, ಹಾಗಾಗಿ ಹಂಗೆ ಮಾಡ್ತಾನೆ ತೋರಿಸ್ಬಿಟ್ರಾಯ್ತು ಅಂತ ತೋರಿಸ್ತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಖಾರದ ಪುಡಿ, ನಮ್ಗೆ ಎಷ್ಟು ಬೇಕು ಖಾರ ಅಷ್ಟು. ಇವಾಗ ಮನೇಲಿ ಎಷ್ಟು ಜನ ಇರ್ತೀರಾ ಅದರ ಮೇಲೆ ನೋಡ್ಕೊಂಡು ಹಾಕ್ಕೊಳ್ಳಿ ಆಯಿತಾ. ಖಾರ, ಉಪ್ಪು ಮತ್ತು ಬೇಳೆನ. ಆಮೇಲೆ ಸ್ವಲ್ಪ ಉಪ್ಪು. ನಾನು ಕುಕ್ಕರಲ್ಲೇ ಬೇಳೆನ ಕುದಿಸ್ಕೊಂಡ್ಬಿಡ್ತೀನಂತೆ. ಮತ್ತೆ ಇನ್ನೊಂದು ಪಾತ್ರೆಯಲ್ಲಾದರೆ ತುಂಬ ಲೇಟ್ ಆಗುತ್ತೆ, ಹಾಗಾಗಿ ಸ್ವಲ್ಪ ಅರಿಶಿನ ಪುಡಿ. ಎಷ್ಟು ಬೇಗ ಆಗೋಗುತ್ತೆ ಗೊತ್ತಾ. ಆಮೇಲೆ 2 ಟೊಮೆಟೊ ಆಯಿತಾ. 2 ಟೊಮೆಟೊ ತೊಗೊಂಡಿದ್ದೀನಿ. ಇದನ್ನು ಕಟ್ ಮಾಡಿ ಹಾಕ್ಕೊಳ್ತೀನಿ. ಒಂದರಲ್ಲಿ 4 ಭಾಗ ಜಸ್ಟ್. ಆಮೇಲೆ ಕುಕ್ಕರಲ್ಲಿ ಹಾಕ್ತೀವಲ್ಲ, ಚೆನ್ನಾಗಿ ಮೆಲ್ಟಾಗುತ್ತದು, ಚೆನ್ನಾಗಿ ಕುದಿಯುತ್ತದು. ಇವಾಗ ನೀರನ್ನ ಹಾಕ್ಕೊಳ್ಳೋಣಂತೆ. ಜಸ್ಟ್ ನೀರನ್ನ ನಾನು ಇದು ಮುಳುಗೋಷ್ಟು ಹಾಕ್ಕೋತೀನಿ ಆಯಿತಾ. ಫುಲ್ ಜಾಸ್ತಿನೂ ಹಾಕ್ಕೋಬೇಡಿ, ತುಂಬ ಕಮ್ಮಿನೂ ಹಾಕ್ಕೋಬೇಡಿ. ಸ್ವಲ್ಪ ಜಾಸ್ತಿ ಆದರೆ ನಡೆಯುತ್ತೆ, ಆಮೇಲೆ ತುಂಬ ಕಮ್ಮಿ ಆಗಿಬಿಟ್ರೆ ಸೀದೋಗ್ಬಿಡುತ್ತೆ. ಹಾಗಾಗಿ ಆಯಿತಾ, ಇಷ್ಟು ನೀರು ಹಾಕ್ಕೊಂಡಿದ್ದೀನಿ. ಒಂದು ಸಾರಿ ಜಸ್ಟ್ ಮಿಕ್ಸ್ ಮಾಡ್ಕೊತೀನಿ ಆಯಿತಾ. ಇವಾಗ ಕುಕ್ಕರ್ ಕ್ಲೋಸ್ ಮಾಡಿ ಒಂದು 4ರಿಂದ 5 ವಿಸಿಲ್ ಕೂಗಿಸ್ಕೊತಂತೆ. ಇವಾಗ ಗ್ಯಾಸ್ ಮೇಲೆ ಇಟ್ಟಿದ್ದೀನಿ. ಒಂದು 4ರಿಂದ 5 ವಿಸಿಲ್ ಆದ ತಕ್ಷಣ ಆಫ್ ಮಾಡಿ ತೋರಿಸ್ತೀನಂತ ಅವಾಗ. ಓಕೆ, ಯಾರಾದರೂ ಹೊಸ್ದಾಗಿ ನೋಡ್ತಾ ಇದ್ದರೆ ನಮ್ಮ ಚಾನಲ್ ನಿಮಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಓಕೆ, ಇದಾದ ತಕ್ಷಣ ತೋರಿಸ್ತೀನಿ. ಇನ್ನೊಂದು 2 ವಿಸಿಲ್ ಆದರೆ ಆಫ್ ಮಾಡ್ಕೋತೀನಂತ. ಇವಾಗ 2 ವಿಸಿಲ್ ಆಗಿದೆ. ಇವಾಗ 5 ವಿಸಿಲ್ ಆಯಿತು. ಇವಾಗ ಆಫ್ ಮಾಡ್ಕೊಂಡಿದ್ದೀನಿ ಗ್ಯಾಸ್ನ. ಫುಲ್ ವಿಸಿಲ್ ಹೋದ್ಮೇಲೆ ತೋರಿಸ್ತೀನಂತ. ಆಮೇಲೆ ಅದು ವಿಸಿಲ್ ಸೌಂಡ್ ಸ್ವಲ್ಪ ಹೋಗ್ತಾ ಇದೆ ನೋಡಿ, ಒಂದು ಸ್ವಲ್ಪ ಇದೆ. ಅಷ್ಟೊತ್ತಿಗೆ ನಾವು ಈ ಬೆಳ್ಳುಳ್ಳಿನ ಸುಲ್ಕೊಂಡು ಇಟ್ಕೊಂಡ್ಬಿಡೋಣಂತೆ. ಇವಾಗ ಫುಲ್ ವಿಸಿಲ್ ಸೌಂಡ್ ಹೋಗಿದೆ. ಫುಲ್ ಹೊಗೆ ಬರ್ತಾ ಇದೆ, ಫುಲ್ ಬಿಸಿ ಇದೆ ಅಲ್ಲ, ಹಾಗಾಗಿ ನೋಡಿ ಫುಲ್ ಬೇಳೆ ಎಲ್ಲ ಕುದ್ದಿದೆ ಆಯಿತಾ. ಕಾಣಿಸ್ತಾ ಇದೆ ಅನ್ಕೋತೀನಿ. ಇವಾಗ ಏನು ಮಾಡ್ಕೊಳ್ಳಿ, ಫಸ್ಟ್ ಬೇಳೆ ಕುದ್ದಿರುತ್ತಲ್ಲ ಅದರದ್ದೆಲ್ಲ ನೀರು ತಕ್ಕೊಂಬಿಡಿ ಆಯಿತಾ. ಆಮೇಲೆ ಇದನ್ನು ಸ್ಮ್ಯಾಶ್ ಮಾಡೋಕ್ಕೆ, ಇದಕ್ಕೇನಂತೀರ ನೀವು, ನಾವಾದರೆ ಬೇಳೆ ಗುಂಡು ಅಂತ ಕರೆಯೋದು, ನೀವೇನಂತೀರಂತ ತಿಳಿಸಿರಿ ಆಯಿತಾ. ಇದರಿಂದ ಸ್ವಲ್ಪ ಈ ಥರ ಮಾಡ್ಕೊಳ್ಳಿ. ಫುಲ್ಲು ಸ್ಮ್ಯಾಶ್ ಆಗುತ್ತೆ, ಅಂದರೆ ಫುಲ್ಲು ಸಣ್ಣ ಆಗುತ್ತೆ ಅವಾಗ. ಯಾಕಂದರೆ ಸ್ವಲ್ಪ ಟೊಮಾಟೊ ಎಲ್ಲ ಇರುತ್ತಲ್ಲ, ಹಾಗಾಗಿ. ಇವಾಗ ತೆಗ್ದಿದ್ವಲ್ಲ ಈ ನೀರನ್ನ ಇದಕ್ಕೆ ಹಾಕ್ಕೊಂಬಿಡಿ. ಇವಾಗ ಇದನ್ನು ತೊಳ್ಕೊಂಡು ಇವಾಗ ಇದರಲ್ಲೇ ಬೇಳೆ ಮಾಡ್ಕೊಳ್ಳೋದು. ನಾನು ಗ್ಯಾಸ್ ಮೇಲೆ ಇಟ್ಕೊಂಡಿದ್ದೀನಿ. ಆಮೇಲೆ ಎಣ್ಣೆ ಹಾಕ್ಕೋತಾ ಇದ್ದೀನಿ ಒಗ್ಗರಣೆಗೆ. ನೆಕ್ಸ್ಟು ಜೀರಿಗೆ, ಸಾಸಿವೆ,
ಜೀರಿಗೆ ಸಾಸಿವೆ ಎಲ್ಲ ಚಟಪಟ ಅಂದ ತಕ್ಷಣ ಬೆಳ್ಳುಳ್ಳಿ ಹಾಕ್ಕೊಳ್ಳೋಣಂತೆ. ಅದಿನ್ನು ಸ್ವಲ್ಪ ಆಗಬೇಕು. ಅದು ತುಂಬ ಸಿಂಪಲ್, ಎಷ್ಟು ಬೇಗ ಆಗಿಬಿಡುತ್ತೆ ಗೊತ್ತಾ, ಒಂದು 10 ನಿಮಿಷದಲ್ಲೆಲ್ಲ ಮಾಡ್ಕೊಂಡ್ಬಿಡ್ಬೋದು ನಾವು. ಓಕೆ, ಇವಾಗ ಬೆಳ್ಳುಳ್ಳಿ ಹಾಕ್ಕೊಂಡೆ. ಆಮೇಲೆ ಕರಿಬೇವು. ಬೆಳ್ಳುಳ್ಳಿ ಎಲ್ಲ ಫುಲ್ ಕೆಂಪಗಾಗಬೇಕು. ಸ್ವಲ್ಪ ಕೆಂಪಗಾಗ್ತಿದ್ದಂಗೆ ಒಂದೆರಡು ಒಣ ಮೆಣಸಿನ್ಕಾಯಿ, ಈಗ ಫುಲ್ ಕೆಂಪಗಾಗಿದೆ ನೋಡಿ. ಇವಾಗ ಬೇಳೆ ಹಾಕ್ಕೊಂಡೆ. ಸ್ವಲ್ಪ ದೂರ ನಿಂತ್ಕೊಳ್ಳಿ. ಆಯಿತಾ, ನಮಗೆ ನೀರು ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ಆಯಿತಾ, ನೀರಿಷ್ಟು ಸಾಕು. ಒಂದು ಸಾರಿ ಮಿಕ್ಸ್ ಮಾಡ್ಕೊಳ್ಳಿ. ಉಪ್ಪು ಖಾರ ಸರಿಯಾಗಿದೆನಾ ಅಂತ ನೋಡ್ಕೊಳ್ಳಿ. ಕೊತ್ತಂಬರಿ ಸೊಪ್ಪಿದ್ರೆ ಮೇಲೆ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಸ್ವಲ್ಪ ಜಾಸ್ತಿ ಖಾರ ಹಾಕಬಾರ್ದು. ಬೇಳೆ ಸಾಂಬಾರು ಮಾಡಿದ್ರೆ ಸ್ವಲ್ಪ ಲೈಟಾಗಿರಬೇಕು ಖಾರ, ಅಂದ್ರೇ ಚೆನ್ನಾಗಾಗೋದು. ಈಗ ಸ್ವಲ್ಪ ಸಾಂಬಾರು ಮಸಾಲ ಹಾಕ್ಕೊಳ್ತಾ ಇದ್ದೀನಿ. ಆಯಿತಾ, ಇವಾಗ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಒಂದು 5 ನಿಮಿಷ ಕುದೀಲಿ. ಆಯಿತಾ, ಅಷ್ಟೇ. ಸೂಪರಾಗಿರುತ್ತೆ ಗೊತ್ತಾ ರೈಸ್ ಜೊತೆಗೆ. ಆಲ್ಮೋಸ್ಟ್ ತುಂಬ ಜನಕ್ಕೆ ಗೊತ್ತಿರುತ್ತೆ, ಬಟ್ ಒಂದು ಸಾರಿ ತೋರಿಸ್ತಾ ಇದ್ದೀನಿ ನಾನು ಅಷ್ಟೇ. ನೋಡಿ, ನಮಗೆ ನೀರು ಎಷ್ಟು ಬೇಕು ಕ್ವಾಂಟಿಟಿ ಅದು ನೋಡ್ಕೊಂಡು ಹಾಕ್ಕೊಳ್ಳಿ. ಆಯಿತಾ, ಅದ್ರ ಮೇಲೆ ಒಂದು ಪ್ಲೇಟ್ ಮುಚ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕುದೀತಾ ಇದೆ. ಇನ್ನೊಂದು 2 ನಿಮಿಷ ಆದರೆ ಆಫ್ ಮಾಡ್ಕೊಂಬಿಡಿ. ಆಯಿತಾ, ಎಷ್ಟು ಸಿಂಪಲ್ ಅಂತ ನೋಡಿದ್ರಿ ಅನ್ಕೋತೀನಿ. ಹಾಗೆ ಯಾರಾದರೂ ಹೊಸ್ದಾಗಿ ನೋಡ್ತಾ ಇದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಯಿತಾ, ಇವಾಗ ಬೇಳೆ ರೆಡಿ ಆಯಿತು. ಗ್ಯಾಸ್ ಆಫ್ ಮಾಡ್ಕೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಾಗಿದೆ. ಇವಾಗ ಒಂದು ಬಟ್ಲಿಗೆ ಹಾಕ್ಕೊಳ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ನೋಡಿ ಎಷ್ಟು ಚೆನ್ನಾಗಾಗಿದೆ. ಖಂಡಿತ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಆಯಿತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಇಷ್ಟೊತ್ತವರೆಗೂ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಬಾಯ್ ಬಾಯ್. ಎಲ್ರಿಗೂ ಒಳ್ಳೆಯದಾಗಲಿ.